ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ ಹೆಬ್ಬಾಳದವರೆಗಿನ ಸುಮಾರು 16.5 ಕಿಲೋಮೀಟರ್ ಸುರಂಗ ರಸ್ತೆ ಯೋಜನೆ ಏನಿದೆ ಆ ಯೋಜನೆಯಲ್ಲಿ ಈಗ ಅನಿಶ್ಚಿತತೆ ಕಂಡುಬಂದಿದೆ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ. ಈ ಯೋಜನೆಗೆ ಈಗ ಬ್ರೇಕ್ ಬೀಳುತ್ತಾ? ಟನಲ್ ರಸ್ತೆ ಯೋಜನೆಯಲ್ಲಿ ತಜ್ಞರು ಲೋಪ ಇದೆ ಅನ್ನೋದನ್ನ ಪತ್ತೆ ಮಾಡಿದ್ದಾರೆ. ಟನಲ್ ರಸ್ತೆ ಡಿಪಿಆರ್ನಲ್ಲಿ 121 ಲೋಪದ ಬಗ್ಗೆ ತಜ್ಞರು ವರದಿ ಕೊಟ್ಟಿದ್ದಾರೆ. ಸಮರ್ಪಕ ಮಣ್ಣಿನ ಪರೀಕ್ಷೆ ನಡೆಸಿಲ್ಲ, ಎಂಟ್ರಿ ಎಕ್ಸಿಟ್ ನಲ್ಲೂ ಕೂಡ ಲೋಪ ಇದೆ, ಪರಿಸರದ ಮೇಲೆ ಆಗುವ ಪರಿಣಾಮದ ಪರಿಹಾರಗಳನ್ನೆಲ್ಲ ಪರಿಗಣಿಸಿಲ್ಲ, ಆತುರದಲ್ಲಿ ಡಿಪಿಆರ್ ರೂಪಿಸಿದಂತೆ ಕಾಣ್ತಾ ಇದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೇವಲ 4 ಕಡೆ ಮಣ್ಣು ಪರೀಕ್ಷೆ ಮಾಡಿ ವರದಿಯನ್ನ ಸಿದ್ಧಪಡಿಸಲಾಗಿದೆ. ದೂರದೃಷ್ಟಿಯಿಂದ ಟನಲ್ ರಸ್ತೆಯ ಲೇನ್ ಅಗಲ ನಿರ್ಧರಿಸಿಲ್ಲ. 25 ವರ್ಷಗಳಲ್ಲಿ 2+2 ಲೇನ್ ಇರಬೇಕು, ಆದರೆ 1+1 ಲೇನ್ ಯೋಜನೆ ಡಿಪಿಆರ್ನಲ್ಲಿ ಅಂತರ್ಜಲದ ಮೇಲಿನ ಪರಿಣಾಮ ಸಹ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಸರ್ಕಾರವೇ ರಚಿಸಿದಂತಹ ತಜ್ಞರ ಸಮಿತಿಯಿಂದ ಈಗ 89 ಪುಟಗಳ ವರದಿ ಸಲ್ಲಿಕೆ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಇದು. ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ ಹೆಬ್ಬಾಳದವರೆಗಿನ ಒಂದು ಸುರಂಗ ರಸ್ತೆ. ಆದ್ರೆ ಈಗ ಅದರಲ್ಲಿ ಲೋಪ ಇದೆ ಅನ್ನುವಂಥದ್ದು. ಅದು ಒಂದೆರಡಲ್ಲ, 121 ಲೋಪಗಳನ್ನ ತಜ್ಞರು ಫೈಂಡ್ ಔಟ್ ಮಾಡಿದ್ದಾರೆ. ವಾಟ್ ನೆಕ್ಸ್ಟ್? ಎಸ್, ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ 108 ವಿಘ್ನ ಅಂತೇಳಿ. 108 ವಿಘ್ನಗಳನ್ನೇ ಪೂರೈಸೋದು ವಿಘ್ನೇಶ್ವರನಿಗೆ ಕಷ್ಟ. ಸೊ ಈಗ 121 ನ್ಯೂನತೆಗಳು, ಇದು ವಿಘ್ನ ಅಂತಲ್ಲ, ನ್ಯೂನತೆಗಳು. ಅಂದ್ರೆ ಇದನ್ನ ಟನಲ್ ರೋಡ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಡಿಪಿಆರ್ ನ ಮಾಡಿದಾರಲ್ಲ, ಡಿಪಿಆರ್ ನ ಈಗಾಗಲೇ ಪ್ರಸ್ತುತಪಡಿಸಿದಾರಲ್ಲ, ಅದರಲ್ಲೇ ಲೋಪದೋಷಗಳು ಕಾಣಿಸ್ತಾ ಇದೆ. ಅಂದ್ರೆ ಏನೋ ಆತುರಾತುರವಾಗಿ ಡಿಪಿಆರ್ ನ ರೆಡಿ ಮಾಡಿರೋ ರೀತಿಯಲ್ಲಿ ಇದೆ ಅನ್ನುವಂತಹ ಒಂದು ವರದಿಯನ್ನ ತಜ್ಞರು ನೀಡಿರುವಂತದ್ದು. ಈ ತಜ್ಞರ ಒಂದು ಸಮಿತಿಯನ್ನ ಸರ್ಕಾರವೇ ರಚನೆ ಮಾಡಿತ್ತು. ಸೊ ಸರ್ಕಾರ ರಚನೆ ಮಾಡಿರುವಂತಹ ಸಮಿತಿ 85 ಪುಟದ ವರದಿಯನ್ನ ಸಲ್ಲಿಕೆ ಮಾಡಿದೆ. ಅದರಲ್ಲಿ ನಾವು ಮುಖ್ಯವಾಗಿ ನೋಡ್ಬೋದು, ಲಾಲ್ಬಾಗ್ ಕೆಳಗೆ ಟನಲ್ ರಸ್ತೆ ಹೋಗುವ ಕುರಿತು ಮತ್ತೆ ಪರಿಶೀಲನೆಯನ್ನ ನಡೆಸಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸುವರ್ಣ ನ್ಯೂಸ್ ಕೂಡ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಲಾಲ್ಬಾಗ್ ಕೆಳಗೆ ಟನಲ್ ರೋಡ್ ಹೋಗುತ್ತಲ್ಲ, ಆ ಒಂದು ಜಾಗದಲ್ಲಿ ದೊಡ್ಡದಾದಂತಹ ಬಂಡೆ ಇದೆ. ಆ ಒಂದು ಬಂಡೆ 3,000 ಮಿಲಿಯನ್ಕ್ಕೂ ಹೆಚ್ಚಿನ ಒಂದು ಇತಿಹಾಸವನ್ನ ಹೊಂದಿರುವಂತಹ ಬಂಡೆ ಆಗಿದ್ದು, ಭೂವಿಜ್ಞಾನಿಗಳ ಒಂದು ಭೂ ತಜ್ಞರು ಕೂಡ ಅಲ್ಲಿ ಟನಲ್ ರಸ್ತೆಯನ್ನ ಮಾಡೋದು ಸೂಕ್ತ ಅಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ನೀಡಿದ್ರು, ವರದಿಯನ್ನ ನೀಡಿದ್ರು ಅಂತೇಳಿ. ಅದನ್ನ ಪ್ರಮುಖವಾಗಿ ಈ ಒಂದು ವರದಿಯಲ್ಲೂ ಕೂಡ ಸ್ಪಷ್ಟೀಕರಣ ನೀಡಲಾಗಿದೆ. ಹಾಗೆ ಟನಲ್ ರೋಡ್ ಹೋಗುವಂತಹ ಬಹುತೇಕ ಕಡೆ ಮೆಟ್ರೋ ಮಾರ್ಗಗಳು ಕೂಡ ಹೋಗಿದೆ. ಸೊ ಮೆಟ್ರೋ ಹೋಗುತ್ತೆ ಅಂತ ಅಂದಾಗ ನಾವು ನೋಡ್ಬೋದು, ಆ ಮೆಟ್ರೋ ಕಾಮಗಾರಿಗೆ ಬಳಸುವಂತ ಪಿಲ್ಲರ್ಗಳಿಗೋಸ್ಕರ ಬಹಳಷ್ಟು ಆಳವಾದಂತಹ ಒಂದಷ್ಟು ಪಿಲ್ಲರ್ಗಳಿಗೋಸ್ಕರ ಆಳವಾಗಿ ನಾವು ಒಂದಷ್ಟು ಗುಂಡಿಯನ್ನ ತೋಡಿ ಅಲ್ಲಿ ಫೌಂಡೇಶನ್ ನ ಹಾಕಿ ನಂತರ ಪಿಲ್ಲರ್ ಗಳನ್ನ ಎತ್ತಿರ್ತಾರೆ. ಅದಕ್ಕಿಂತ ಕೆಳಭಾಗದಲ್ಲಿ ಟನಲ್ ಹೋಗ್ಬೇಕಾಗುತ್ತೆ, ಈ ಟನಲ್ ಹೋಗ್ಬೇಕಾಗುತ್ತೆ. ಹಾಗೇನೆ ನಾವು ನೋಡೋ ರೀತಿನಲ್ಲಿ ಮೆಟ್ರೋಗೋಸ್ಕರ ಸುರಂಗ ಮಾರ್ಗ ಮಾಡೋದೇ ಬೇರೆ ತರ, ಆದ್ರೆ ರಸ್ತೆಗೋಸ್ಕರ ಸುರಂಗ ಮಾರ್ಗ ಮಾಡಿದಾಗ ಬಹಳಷ್ಟು ಅಗಲವಾಗಿ ಅಷ್ಟೇ ಎತ್ತರವಾಗಿ ಕೂಡ ಮಾಡ್ಬೇಕು. ಅಷ್ಟು ಭಾಗದಲ್ಲೂ ಕೂಡ ವೆಂಟಿಲೇಟರ್ ನ ನಾವು ನೀಡಬೇಕಾಗುತ್ತೆ. ಅಂದ್ರೆ ಅಲ್ಲಿಗೆ ಹೊರ ಹೋಗುವಂತಹ ಒಂದು ಉತ್ತಮವಾದಂತಹ ಗಾಳಿ, ಹಾಗೆ ಅಲ್ಲಿ ಬರುವಂತಹ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಅದನ್ನು ಕೂಡ ಎಕ್ಸಿಸ್ಟ್ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನ ಕಲ್ಪಿಸಬೇಕಾಗುತ್ತೆ. ಸೊ ಇದಕ್ಕೆ ಯಾವ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ ಅನ್ನೋ ರೀತಿಯಲ್ಲಿ ಡಿಪಿಆರ್ ನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟೀಕರಣ ಇಲ್ಲ ಅಂತಕ್ಕಂಥದ್ದು. ಹಾಗೇನೆ ಪೀಕ್ ಅವರ್ನಲ್ಲಿ ಯಾವ ರೀತಿಯಾಗಿ ನಿರ್ವಹಣೆಯನ್ನ ಮಾಡ್ತಾರೆ ಟನಲ್ ರಸ್ತೆಯಲ್ಲಿ ಅಂತ ಗೊತ್ತಿಲ್ಲ. ಈಗಾದ್ರೆ ಪೀಕ್ ಅವರ್ ಇರುತ್ತೆ. ಪೀಕ್ ಅವರ್ ನಂತ ಸಮಯದಲ್ಲಿ ಮಾಮೂಲಿ ರಸ್ತೆಗಳಲ್ಲಿ ಟ್ರಾಫಿಕ್ ಆದಾಗ ನಾವು ನೋಡಬಹುದು, ಗಂಟೆಗಟ್ಟಲೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿಂತು ಬಿಡುತ್ತೆ. ಆಗ ಉಸಿರಾಟಕ್ಕೆ ನಮ್ಗೆ ತೊಂದರೆ ಆಗಲ್ಲ. ಆದ್ರೆ ಪೀಕ್ ಅವರ್ ನಲ್ಲಿ ಟನಲ್ ರಸ್ತೆನಲ್ಲಿ ಏನಾದ್ರು ಟ್ರಾಫಿಕ್ ಜಾಮ್ ಆದ್ರೆ ಅಂತಹ ಸಂದರ್ಭದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಅನ್ನೋದಕ್ಕೂ ಕೂಡ ಡಿಪಿಆರ್ ನಲ್ಲಿ ಯಾವುದೇ ರೀತಿಯಾದಂತಹ ಸ್ಪಷ್ಟೀಕರಣ ಇಲ್ಲ. ಸೊ ಹೀಗಾಗಿ 108 ನ್ಯೂನತೆಗಳನ್ನ ಒಳಗೊಂಡಿರುವಂತಹ ಡಿಪಿಆರ್ ಇದು. ಹಾಗಾಗಿ ಮತ್ತೊಮ್ಮೆ ಇದನ್ನ ಪರಿಶೀಲನೆ ಮಾಡಬೇಕು, ಡಿಪಿಆರ್ ನೇ ಪರಿಶೀಲನೆ ಮಾಡಬೇಕು ಅನ್ನುವಂತಹ ಒಂದು ವರದಿಯನ್ನ ಇದೀಗ ತಜ್ಞರು ನೀಡಿರುವಂತದ್ದು. ವೀಣಾ, ಥ್ಯಾಂಕ್ ಯು. ರಕ್ಷಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.